शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಶ್ರೀ ಸಿದ್ದೇಶ್ವರ ಆದಿಶಕ್ತಿ ತರುಣ ಮಂಡಳಿ ರಾಮ ಮಂದಿರ ರಸ್ತೆ. ಇದು 1979ರಲ್ಲಿ ಶ್ರೀಶೈಲ ಗಚ್ಚಿನ ಮಠವರ ನೇತೃತ್ವದಲ್ಲಿ ಪ್ರಾರಂಭವಾದಂಥ ಈ ಸಂಸ್ಥೆ ಶ್ರೀ ಸಿದ್ದೇಶ್ವರ ಆದಿಶಕ್ತಿ ತರುಣ ಮಂಡಳಿ. ಶ್ರೀ ಸಿದ್ದೇಶ್ವರ ಆದಿಶಕ್ತಿ ತರುಣ ಮಂಡಳಿ ವತಿಯಿಂದ ಪ್ರತಿ ವರ್ಷ ಜಗನ್ಮಾತೆ ನಾಡದೇವಿ ಹಬ್ಬವನ್ನು ಆಚರಣೆಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಬಹುಶಃ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧಿ ಪಡೆದಂಥ ಮೆರವಣಿಗೆ ಇರಬಹುದು ಮತ್ತು 25ನೇ ವರ್ಷದ ಬೆಳ್ಳಿಯ ವರ್ಷ ಆಚರಣೆಯ ನಿಮಿತ್ತ ನೆನಪಿನಿಗೋಸ್ಕರ 101 kg ಜಗನ್ಮಾತೆ ಆರೋಡಿ ಜಗನ್ಮಾತೆ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಕಳೆದ 46 ವರ್ಷ ಇವತ್ತು ನಾವು ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಈ ಒಂದು ಇದರ ಉದ್ದೇಶ, ಈ ಸಿದ್ದೇಶ್ವರ ಆದಿಶಕ್ತಿ ತರುಣ ಮಂಡಳಿ ರಾಮ ಮಂದಿರ ಉದ್ದೇಶ, ಶ್ರೀಶೈಲ ಗಚ್ಚಿನ ಮಠವರು ಎಲ್ಲ ಯುವಕರು, ಹಿಂದೂ ಯುವಕರು ಕೂಡಿಕೊಂಡು ಈ ಒಂದು ಸಂಘಟನೆ ಆಗಬೇಕು, ನಮ್ಮ ಹಿಂದೂಗಳ ಯುವಕರಲ್ಲಿ ಧಾರ್ಮಿಕವಾದಂಥ ಭಾವನೆ ಮೂಡಬೇಕಂತನೋಸ್ಕರ ಈ ಒಂದು ಶ್ರೀ ಸಿದ್ದೇಶ್ವರ ಆದಿಶಕ್ತಿ ತರುಣ ಮಂಡಳಿಯನ್ನು ಸ್ಥಾಪನೆಗೊಂಡು ಈ ಒಂದು ಸಿದ್ದೇಶ್ವರ ಆದಿಶಕ್ತಿ ತರುಣ ಮಂಡಳಿ ದಸರಾ ಉತ್ಸವದ ಮುಖಾಂತರ ಇಡೀ ನಮ್ಮ ಉತ್ತರ ಕರ್ನಾಟಕಕ್ಕೆ ಪ್ರಸಿದ್ಧಿ ಪಡೆದಿದೆ. ಇದಕ್ಕೆ ತಾನು ಹೇಳದಂತೆ ಸಾಕಷ್ಟು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಸಾಮೂಹಿಕ ಇರಬಹುದು, ಸಾಮೂಹಿಕ ವಿವಾಹದಲ್ಲಿ ಸುಮಾರು ಸಾವಿರಾರು ದಂಪತಿಗಳು ಇಲ್ಲಿ ವಿವಾಹ ಹೋಗಿದ್ದಾರೆ. ಸೈಕಲ್ ರೇಸ್ ಇರ್ಬೋದು, ರಾಷ್ಟ್ರ ಮಟ್ಟ, ಜಿಲ್ಲಾ ಮಟ್ಟದ ಮತ್ತು ಅನೇಕ ಕಬಡ್ಡಿ, ಫುಟ್ಬಾಲ್, ಹಾಕಿ, TT ಅನೇಕ ಕ್ರೀಡೆಗಳನ್ನು ಈ ಒಂದು ಸಂಸ್ಥೆ ನಡೆಸಿಕೊಂಡು ಬಂದಿದೆ. ಈ ಒಂದು ವಿಶೇಷವಾದಂಥ ಈ ವರ್ಷದ ರೂಪಕ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗದ ಉಜ್ಜಯಿನಿ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ದೇವಸ್ಥಾನವನ್ನು ಪ್ರತಿಷ್ಠಾಪಿಸಿ ಇಡೀ ನಮ್ಮ ನಗರಕ್ಕೆ ಎಲ್ಲ ಇಡೀ ಕರ್ನಾಟಕ, ಉತ್ತರ ಕರ್ನಾಟಕಕ್ಕೆ ಒಂದು ಶೋಭೆ ತರುವಂಥ ಈ ಒಂದು ಉತ್ಸವವನ್ನು ಮಾಡ್ತಾ ಇದೆ ಅಂತ ಹೆಮ್ಮೆಯಿಂದ ಹೇಳ್ಬೋದು. ಮಂಡಳಿ ಕಳೆದ 46 ವರ್ಷಗಳಿಂದ ನಿರಂತರವಾಗಿ ದಸರಾ ಉತ್ಸವವನ್ನು, ನಾಡದೇವಿಯ ಒಂದು ಉತ್ಸವವನ್ನು ಆಚರಿಸುತ್ತಾ ಬಂದಿದೆ. 25ನೇ ವರ್ಷದ ಪ್ರಯುಕ್ತವಾಗಿ ಲಿಂಗೈಕ್ಯ ಶ್ರೀ ಶ್ರೀಶೈಲನ ಗಚ್ಚಿನಮಠಿಯವರ ನೇತೃತ್ವದಲ್ಲಿ 101 kg ಬೆಳ್ಳಿ ಆದಿಶಕ್ತಿ ಅಮ್ಮನವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದು ಇಂದಿಗೆ ವಿಜಯಪುರದಲ್ಲಿ ಅದು ಇತಿಹಾಸವೇ ಸರಿ. ನಾವು ಈ ದೇವಿ ಉತ್ಸವದೊಂದಿಗೆ ನಮ್ಮ ಶ್ರೀ ಸಿದ್ದೇಶ್ವರ ಆದಿಶಕ್ತಿ ತರುಣ ಮಂಡಳಿಯವರು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು, ಅನೇಕ ಆರೋಗ್ಯ ಶಿಬಿರಗಳನ್ನು, ಉಚಿತ ಸಾಮೂಹಿಕ ವಿವಾಹಗಳನ್ನು, ಕ್ರೀಡಾಕೂಟಗಳನ್ನು, ಹೀಗೆ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದೇವೆ. ಇಂದಿನ ಬಾರಿಯ ದಸರಾದ ವಿಶೇಷ ಅಂತಂದರೆ ಶ್ರೀ ಉಜ್ಜಯಿನಿಯ ಮಹಾಕಾಳೇಶ್ವರನ ಒಂದು ದೇವಸ್ಥಾನವನ್ನು ಇಲ್ಲಿ ನಾವು ತಾತ್ಕಾಲಿಕವಾಗಿ ಪ್ರತಿಷ್ಠಾಪನೆ ಮಾಡಿ ಅದರಲ್ಲಿ ಆದಿಶಕ್ತಿ ಅಮ್ಮನವರ ಒಂದು ಪ್ರತಿಷ್ಠಾಪನೆಯನ್ನು ಮಾಡಿದ್ದೇವೆ. ಆ ಪ್ರಯುಕ್ತವಾಗಿ ಈ ದಿನದ ಒಂದು ವಿಶೇಷ ಏನಂತಂದರೆ ಸುಮಂಗಲಿಯರಿಗೆಲ್ಲ ಉಡಿ ತುಂಬುವಂಥ ಕಾರ್ಯಕ್ರಮವನ್ನು ಶ್ರೀಮತಿ ವಿಜಯಮಾತೇಶ್ವರಿ ಗುರುವಣ್ಣ ಗಚ್ಚಿನಮಠ ಅವರ ನೇತೃತ್ವದಲ್ಲಿ ಇಂದು ನಾವು ಹಮ್ಮಿಕೊಂಡಿದ್ದೇವೆ. ಆ ಪ್ರಯುಕ್ತವಾಗಿ ಸರಿಸುಮಾರು 2000ಕ್ಕೂ ಅಧಿಕ ಜನ ಸುಮಂಗಲೆ ತಾಯಂದಿರು ಇವತ್ತು ಉಡಿಯನ್ನು ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಹೀಗೆ ವಿವಿಧ ಕಾರ್ಯಕ್ರಮಗಳೊಂದಿಗೆ ಈ ಒಂದು ದಸರಾ ಮಹೋತ್ಸವ ನಾವು ನಡೆಸ್ತಾ ಇದ್ದೇವೆ.
रामेश्वर महाराज की जय। जय मंगलम जय नमः पार्वतीश्वर महादेव।